ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವೀರಪುತ್ರ ಭಾರತದ ಸೇನೆಯಲ್ಲಿದ್ದ ಶ್ರೀ ಮಲ್ಲಿಕಾರ್ಜುನ್ ಈರಪ್ಪ ಪೂಜಾರಿ ವಯಸ್ಸು 37 ವೀರಮರಣ. ಸಿಂದಗಿ ದೇವರ ಹಿಪ್ಪರಗಿ ತಾಲೂಕಿನ ಬೊಮ್ಮನಜೋಗಿ ಗ್ರಾಮದ ಹೆಮ್ಮೆಯ ವೀರಪುತ್ರ ಭಾರತದ ಸೇನೆಯಲ್ಲಿದ್ದ ಶ್ರೀ ಮಲ್ಲಿಕಾರ್ಜುನ್ ಈರಪ್ಪ ಪೂಜಾರಿ 37 ಇವರು ಇಂದು ಮುಂಜಾನೆ ಸೊಲ್ಲಾಪುರ ಖಾಸಗಿ ಆಸ್ಪತ್ರೆಯಲ್ಲಿ ವೀರಮರಣ ಹೊಂದಿದ್ದು, ಮೃತರಿಗೆ ಪತ್ನಿ ಹಾಗೂ 3 ಹೆಣ್ಣು ಮಕ್ಕಳು ಮತ್ತು ತಂದೆ ತಾಯಿಯ ಬಿಟ್ಟು ಅಗಲಿದ್ದಾರೆ. ಅವರ ಕುಟುಂಬ ವರ್ಗಕ್ಕೆ ಇವರ ಅಗಲಿಕೆಯ ನೋವನ್ನ ಭರಿಸುವಂತಹ ಶಕ್ತಿಯನ್ನ ದೇವರು ನೀಡಲಿ. ಅವರ ಅಂತ್ಯಕ್ರಿಯೆ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೊಮ್ಮನಜೋಗಿ ಆವರಣದಲ್ಲಿ ನೆರವೇರಿತು. ತಾಲೂಕಾ ಮಾಜಿ ಸೈನಿಕರು ಹಾಗೂ ಗ್ರಾಮಸ್ಥರು ಹಾಗೂ ಅಪಾರ ಬಂಧು ಬಳಗದವರು ಇದ್ದರು. ಹೆಮ್ಮೆಯ ವೀರಪುತ್ರ ಭಾರತದ ಸೇನೆಯಲ್ಲಿದ್ದ ಶ್ರೀ ಮಲ್ಲಿಕಾರ್ಜುನ್ ಈರಪ್ಪ ಪೂಜಾರಿ ಅವರ ತಾಯಿಯವರು, ನನ್ನ ಮಗ 20 ವರ್ಷ ದೇಶ ಸೇವೆ ಮಾಡಿ ಸೇವೆಯಲ್ಲಿ ಇರುವಾಗಲೇ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟು ಆಗಿದ್ದರಿಂದ ಅವರು ರಜೆಯ ಮೇಲೆ ಬಂದು ನಮ್ಮ ಮಗ ನಮ್ಮ ಸೊಸೆ 3 ಮಕ್ಕಳು ಬಿಟ್ಟು ಹೋದನು ಎಂದು ಅವರು ದುಃಖ ಮುಗಿಲು ಮುಟ್ಟಿತು. ಮಾಜಿ ಸೈನಿಕರು ಮಾತನಾಡಿ, ಹೆಮ್ಮೆಯ ವೀರಪುತ್ರ ಭಾರತದ ಸೇನೆಯಲ್ಲಿದ್ದ ಶ್ರೀ ಮಲ್ಲಿಕಾರ್ಜುನ್ ಈರಪ್ಪ ಪೂಜಾರಿ ಅವರು ವೀರ ಮರಣ ಹೊಂದಿ ಕುಟುಂಬಸ್ಥರನ್ನ ತಬ್ಬಲಿ ಮಾಡಿದ್ದಾರೆ. ಅವರ ಕುಟುಂಬಸ್ಥರಿಗೆ ಸರಿಯಾಗಿ ನೋಡಿಕೊಂಡು ಹೋಗಬೇಕು. ಸರ್ಕಾರದಿಂದ ಬರುವ ಸಹಾಯ ಸಹಕಾರ ಮಾಡಬೇಕು. ಆತ್ಮಶಾಂತಿಗಾಗಿ ಶಾಲಾ ಆವರಣದಲ್ಲಿ ಅವರ ಮೂರ್ತಿ ನಿರ್ಮಾಣ ಮಾಡಲು ಗ್ರಾಮಸ್ಥರು ಸಹಕಾರ ಮುಖ್ಯ ಇದೆ ಎಂದರು. ಹೆಮ್ಮೆಯ ವೀರಪುತ್ರ ಮಲ್ಲಿಕಾರ್ಜುನ್ ಈರಪ್ಪ ಪೂಜಾರಿ ಅವರಿಗೆ ಜಯಘೋಷ ಮುಗಿಲು ಮುಟ್ಟುವಂತೆ ಯುವಕರು ಜಯಘೋಷಣೆ ಮಾಡಿದರು. ತೆರೆದ ವಾಹನದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಜರುಗಿತು. ಮಾಡ್ಬೇಕ್ರಿ ನನ್ನ ಮಗ ಎಂತ ಮಗಳೆವು, ನನ್ನ ಮಗ ಎಂತ ಮಗಳೆವು, ನನ್ನ ಮಗನ ಕಳ್ಕೊಂಡೆವು, ನನ್ನ ಮಗ ದೇಶ ಸೇವೆ ಮಾಡ್ಲಕ್ಕೆ ಹೋಗಿದ್ದೆವು, ನನ್ನ ಮಗ ಇಲ್ಲಿ ಬಂದು ಜೀವ ಕೊಟ್ಟೆವು, ನನ್ನ ಮಗನಿಗೆ ಏನು ಕೂದಲು ಕೊಂಕ ಆಗಿದ್ದಿಲ್ಲ ಇವು. 20 ವರ್ಷ ಗಂಟೆ ಸೇವೆ ಮಾಡಿದ್ರು ನನ್ನ ಮಗನಿಗೆ ಕೂದಲು ಕೊಂಕ ಆಗಿದ್ದಿಲ್ಲ ಯಪ್ಪ. ಅವನಿಗೆ ಇಲ್ಲಿ ಮದುವೆಗೆ ಬಂದು ಪ್ರಾಣ ಕೊಟ್ಟೆವು. ನನ್ನಪ್ಪ ಆ ಹೊಟ್ಟೆ ಆರಾಮ ತಪ್ಪಿದ್ದೆ ನೋಡಿ ಇವು. ಬರೀ ತಗ್ಗಿಗಳು ಹಾಕ್ಯಾನ ಬರ್ತಾನೆ ಡ್ಯೂಟಿ ತಯಾರಾಗ್ಯಾನ, ಮುಂಜಾನೆ ಹಾಕಿ ಆಗ್ಯಾನ ಆಯ್ತು ಅಡ್ಮಿಟ್ ಮಾಡ್ರಿ ಇವು ದವಾಖಾನಿಗೆ. ನನ್ನ ಮಗ ಎಂಥ ಮಗನ ಇವು, ಮಗನಂತ ಮಗ ಹುಡುಗಿಯಾರಿಗೆ ಸಿಗುದಿಲ್ಲ ಇವು. ದವಾಗ ಮಕ್ಕನ ಹೆಸರಿಟ್ಟಿದ್ದೆ ಅವು, ಮಲ್ಲಿಕಾರ್ಜುನ ಹೆಸರಿಟ್ಟಿದೆ ಅವ್ವ. जैन सर, मेरा नाम है 5वां लेडी जवान हरीश, केराई वाहिनी सशस्त्र सीमा बल डिग्निबल जम्मू एंड कश्मीर। मेरा साथी मल्लिकार्जुन पुजारी सेवा सेवक का भर्ती है। इनका नेचर भी बहुत अच्छा है। इनके जहाँ भी तरफ अभी तक मेरे पास कम से कम 100-200 कॉल आए हैं कि इनका नेचर आज से लेकर जब से भर्ती हुए तब से लेकर अच्छा है और स्पोर्ट में 1 नंबर आदमी थे। आज भी हमारे सीओ साहब ने फ़ोन किया था कि उनका जो सीओ साहब के गनर थे, वो जो मल्लिकार्जुन जो अभी हटे ने वो गनर थे और उनका स्वभाव जो बहुत अच्छा था। कितना कहना चाहता हूँ। ನನ್ನ ಹೆಸರು ಬಗಲಿ, ಮಾಜಿ ಸೈನಿಕ ಸಿದ್ಗಿ ಸಂಘದ ಒಬ್ಬ ಮೆಂಬರ್ ಆಗಿ ಇವರ ಮಲ್ಲಿಕಾರ್ಜುನ್ ಅವರ ಒಡನಾಟಿ ಆಡಿದ ಅವರ ದೋಸ್ತ ಅವರ ಶವ ಸಂಸ್ಕಾರದಲ್ಲಿ ಭಾಗಿಯಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಅವ್ರ ಜೊತೆಯಲ್ಲಿ ಇವರು 7 ವರ್ಷದಿಂದ ಸೇವೆ ಮಾಡುತ್ತಿದ್ದು, ಅವರ ಸಂಸ್ಕೃತಿ ಒಳ್ಳೆಯತನ ಹೇಳಲಾರದಷ್ಟು ಅವ್ರು ನೆನೆಸ್ಕೊಳಕತ್ತಾರ. ಮತ್ತು ಅವರು ಸ್ಪೋರ್ಟ್ಸ್ದೊಳಗೆ ಆಟದೊಳಗೆ ಭಾಳ ಮುಂದಿದ್ರು. ಮತ್ತು ಅವರ ಯೂನಿಟ್ ಕಮಾಂಡೆಂಟ್ಗೆ ಒಂದು ಬಾಡಿ ಗಾರ್ಡ್ ಇದ್ರು. ಅವರು ಅಂಥ ಒಡನಾಟಿನ ಕಳ್ಕೊಂಡು ಅವರು ಶೋಕ ವ್ಯಕ್ತ ಮಾಡ್ಲಿಕತ್ತಾರ. ಯಾಕಪ್ಪ ಅಂತಂದ್ರೆ ಇಂಥ ಜವಾನ್ ಸಿಗಂಗಿಲ್ಲ ನಮಗೆ. ಯಾವುದೇ ಕೆಲಸ ಕಾರ್ಯದಲ್ಲಿ ಮುಂದಾಳತ್ತು ವಯಸ್ಸವರು, ಯಾವುದ್ರೊಳಗೆ ಒಲ್ಲೆನವರು, ಅದಕ್ಕಾಗಿ ಎಲ್ಲ ಕೆಲಸ ಮುಂದೆ ಮಾಡ್ತಿದ್ರು ಅಂತ ಹೇಳಿ ಅವರ ಸಹಪಾಠಿ ಮಹಾರಾಷ್ಟ್ರದಿಂದ ಬಂದಂಥವರು ದುಃಖ ವ್ಯಕ್ತ ಮಾಡ್ಲಿಕತ್ತಾರ. ಅವರು ಉತ್ತರ ಕರ್ನಾಟಕದ ಗೌರವ ಅಧ್ಯಕ್ಷ ಶಬ್ಬೀರ್ ಪಟೇಲ್ ಜಿ ಬಿರಾದಾರ್ ಅವರು ಇವತ್ತು ನಮ್ಮ ಸಿಂದಗಿ ಟೀಮ್ನಿಂದ ಸೈನಿಕ ಸಂಘಟನೆಯಿಂದ ನಾವೆಲ್ಲರೂ ಇವತ್ತು ಸೇರಿ ಇಲ್ಲಿ ಆದಂಥ ಈಗಾಗಲೇ ನಮ್ಮ ಸಿದ್ದರಾಮಯ್ಯವರು ಡೀಟೇಲಾಗಿ ಹೇಳಿದರು. ಈಗಾಗಲೇ ಅವರಿಗೆ ಇವತ್ತು ಗಾರ್ಡ್ ಆಫ್ ಆಗಬೇಕಾಗಿತ್ತು. ನಮ್ಮದು CAPF ಅಂತ ಇದ್ದಾಗ BSF, CRPF
SSB, ಆಸಾಂ ರೈಫಲ್, ITBP ಇವೆಲ್ಲ ಫೋರ್ಸು ಕೂಡಿ CAPF ಅಂತ ಇದು ಇದೆ. ಆದರೆ ಈ SSBದು ಏನಿದೆ ಇವತ್ತು ನಮ್ಮ ಈ ಭಾಗದಲ್ಲಿ SSB ಇಲ್ಲ. ಬೆಂಗಳೂರಾಗಲಿ ಹೈದರಾಬಾದ್ ಆಗಲಿ ಇಲ್ಲಿ ಲಾತೂರ ಈ ಸಮೀಪ ಇಲ್ಲ. ದೆಹಲಿ ಮತ್ತು ಬೇರೆ ಉತ್ತರ ಸೈಡ್ ಇದೆ. ಆ ಕಾರಣದಿಂದ ನಮಗೆ ಇವರಿಗೆ ನಮ್ಮ ಸಿವಿಲ್ ಪೊಲೀಸ್ ಅವರು ಆದರೂ ಇಲ್ಲಿ ಗಾರ್ಡ್ ಆಫ್ ಇದು ಮಾಡಬೇಕಾಗಿತ್ತು. ಆದರೆ ಗಾರ್ಡ್ ಆಫ್ ಅವ್ರ ಸಂಬಂಧ ಇನ್ಫಾರ್ಮೇಷನ್ ನಮ್ಮ ಸಂಘದಿಂದ ನಾವು ರಿಕ್ವೆಸ್ಟ್ ಮಾಡಬೇಕಂದ್ರೆ ಬೆಂಗಳೂರಿಗೆ ಅಥವಾ ಇಲ್ಲಿ ಲಾತೂರು ಬೆಳಗಾವಿ ಮಾಡಬೇಕಾಗಿತ್ತು. BSF ಇದೆ ಇಲ್ಲಿ ಲಾತೂರ್ಗೆ. ನಮ್ಮ CRPFದು ಬೆಳಗಾವಿ ಸೆಂಟ್ರ್ ಇದೆ. ಇಲ್ಲಿ ನಾವು ಇನ್ಫಾರ್ಮೇಷನ್ ಕೊಡ್ಬೋದಾಗಿತ್ತು. ಆದರೆ ಅದೇ ಡಿಪಾರ್ಟ್ಮೆಂಟ್ ಇದು ಅವರೇ ಕಳಿಸ್ಬೇಕಂತ ಒಂದು ನೇಮ್ ಇದೆ ಅಂತ. ಹೀಗಾಗಿ ಇವರೆಲ್ಲ ಒಂದು ಸ್ವಲ್ಪ ನಮಗೆ ಈ ವಿಷಯ ಗೊತ್ತಾಗಿದೆ 11-12ಕ್ಕೆ ಗೊತ್ತಾಗಿದೆ. ಈ ಕಾರಣದಿಂದ ನಾವು ಅವರಿಗೆ ಇನ್ಫಾರ್ಮೇಷನ್ SP ಅವರಿಗೆ ಕೊಡ್ರಿ, ಅವರು ಸಿವಿಲ್ ಪೊಲೀಸ್ನವ್ರು ಬಂದು ಇಲ್ಲಿ ಗಾರ್ಡ್ ಆಫ್ ಮಾಡ್ಬೋದು ಅಂತ ನಾವು ವಿಷಯ ಹೇಳಿದ್ದೇವೆ. ಆದರೆ ಅವರು ಏನು ಹೇಳಿದರೂ ಗೊತ್ತಿಲ್ಲ ಅದರ ಬಗ್ಗೆ. ಈಗ ಮುಂದಿನ ವಿಷಯವೇನೆಂದರೆ ಇಲ್ಲಿ ಶಾಸಕರಾದ ರಾಜುಗೌಡ ಪಾಟೀಲ್ ಅವರು ಇಲ್ಲಿ ಅವರ ಒಂದು ಸ್ಮಾರಕವಾಗಿ ಸ್ಥಾಪನೆ ಮಾಡಬೇಕಂತ, ಮೂರ್ತಿ ಆವರಣ ಮಾಡಬೇಕಂತ ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೀವಿ ನಮ್ಮ ಸೈನಿಕ ಸಂಘಟನೆ ವತಿಯಿಂದ. ನಾನು ಉದಂಡ್ ಬಗ್ಲಿ CAPF ಸಂಘ ಸಿಂದಗಿ. ಇಂದಿನ ದಿನ ನಮ್ಮ ಮಲ್ಲಿಕಾರ್ಜುನ ಪೂಜಾರಿ ಅವರು ದೇಹಾಂತ ಆದ ಕಾರಣ ನಮ್ಮ ಸಿಂದಗಿ ಸಂಘದಿಂದ ಎಲ್ಲ ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರು ಬಂದು ಅವರ ಒಂದು ಸಂಸ್ಕಾರದೊಳಗೆ ಭಾಗಿಯಾಗಿದ್ದೇವೆ. ಮೇನ್ ಏನು ಕೇಳ್ಕೊಳಪ್ಪ ನಮ್ಮ ಸಂಘದಿಂದಪ್ಪ ಅಂತಂದಾಗ, ನಮ್ಮ ಗ್ರೂಪ್ ಸೆಂಟರ್ಗಳು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ಗಳು ದೂರ ಇದ್ದ ಕಾರಣ ಮೇನ್ ಈ ಪತ್ರಿಕಾದವ್ರ ಮುಖಾಂತರ ನಾವು ಏನು ಬೇಡ್ಕೋತೀವಪ್ಪ ಅಂತಂದಾಗ, ನಮ್ಮ ಜಿಲ್ಲಾ ಅಧಿಕಾರಿ ಮತ್ತು SP ಅವರಿಂದ ಇಂಥ ಏನಾದರೂ ದೇಹಾಂತಗಳಾದ್ರೆ, ಎಕ್ಸ್ ಮ್ಯಾನ್ ಆಗಲಿ ಅಥವಾ ಹಾಲಿ ಆಗಲಿ ಅವ್ರ ದೇಹಾಂತಗಳಾದ್ರೆ ಸಿವಿಲ್ ಪೊಲೀಸರ ವತಿಯಿಂದ ಅವರಿಗೆ ಸಲಾಮಿ ಕೊಟ್ಟೇ ಕೊಡಬೇಕು. ಯಾಕಪ್ಪ ಅಂತಂದ್ರೆ ನಮ್ಮದು ಮನೆ ಊರು ಎಲ್ಲ ಬಂಧು ಬಳಗ ಬಿಟ್ಟು ಡ್ಯೂಟಿ ಮಾಡಿವಪ್ಪ ಅಂತಂದಾಗ ನಮಗೇನು ಸನ್ಮಾನ ಸಿಗಬೇಕು. ಈ ಪತ್ರಿಕೆ ಮುಖಾಂತರ ಇವ್ರ ಪತ್ರಿಕೆ ಮುಟ್ಟಿಸ್ಬೇಕು ಜಿಲ್ಲಾಧಿಕಾರಿ ಮತ್ತು SP ಅವರಿಗೆ. ಯಾಕಪ್ಪ ಅಂತಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಬಂದು ಇಲ್ಲಿ ನಮಗೆ ಮಾಡ್ಲಿಕ್ಕೆ ಆಗಂಗಿಲ್ಲ, ದೂರವ. ನಿಯರ್ ಇದ್ರೆ ನಾವು ಏನಾದರೂ ಇನ್ಫಾರ್ಮೇಷನ್ ಕೊಡ್ತೀವಿ, ಬಂದ್ ಮಾಡಬಹುದು. ಅದೊಂದು ವಿನಂತಿ. ಇನ್ನೊಂದು, ಈ ದೇವರ ಇಪ್ಪರಿಗೆ ಅಂಡ್ರದೊಳಗೆ ಬರುವಂಥ ಈ ಬೊಮ್ಮಂಜೋಗಿ ಊರು, ಇದು ಶಾಸಕರು ಇವರ ಊರ ಎಲ್ಲ ಹಿರಿಯರು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲರೂ ಕೂಡಿ ಇವರು ಮಾಡಿದ ಈ ಸ್ಕೂಲ್ನಲ್ಲಿ ಏನು ಅವರ ಸ್ಮಾರಕ ಒಂದು ತಯಾರು ಮಾಡಿ ಕುಂಡ್ರಿಸ್ಬೇಕು, ಅದೊಂದು ವಿನಂತಿ. ಮೇನ್ ಏನಪ್ಪ ಅಂತಂದ್ರೆ ಇದು ಗ್ರಾಮ ಪಂಚಾಯತಿಯವರು ಮೊದಲೊಂದು ಮನವಿ ಹಾಕಬೇಕು. ನಾವಂಕರ ಒಂದು ಮನವಿ ಕೊಡ್ತೀವಿ ನಮ್ಮ ಸಂಘದ ವತಿಯಿಂದ. ಗ್ರಾಮ ಪಂಚಾಯತಿಯವರು ಊರು ಹಿರಿಯರು ಎಲ್ಲರೂ ಕೂಡಿ, ಇದು ಅವ ನಿಮ್ಮೂರ ಮಗ, ಅವ್ರ ಮನೆಗೆ ಸೀಮಿತ ಇಲ್ಲವ, ದೇಶಕ್ಕೆ ಸೀಮಿತ ಇದ್ದ. ಅದಕ್ಕಾಗಿ ಎಲ್ಲರೂ ಇದಕ್ಕಾಗಿ ಕೈಗೂಡಿಸಿ ಅವ್ರ ಸ್ಮಾರಕ ಯಾವಾಗಲೂ ಹೊಳಿತಿರ್ಬೇಕು. ಯಾಕಪ್ಪ ಅಂದ್ರೆ ಒಂದು ಅಜರಾಮರ ಹೆಸರು ಇರಬೇಕು. ಸೇವೆ ಮಾಡಿ ಬಂದಾರ, ಅವ್ರು ಸುಮ್ಮನೆ ಬಂದಿಲ್ಲ. ಆ ಜಾಗ ಸಿಗಬೇಕು. ಮತ್ತು ಇದೆಲ್ಲ ನೀವು ಕೂಡಿ ಶಾಸಕರು ಬರ್ತಾರ, ಓಟ್ ಹಾಕ್ಲಿಕ್ಕೆ ಕೇಳ್ತಾರೆ ನಿಮಗೆ. ಆ ಸಮಯದಾಗ ನೀವು ಅವಶ್ಯ ಕೇಳ್ಕೊಬೇಕಿಂಥದ್ದು, ಮೊದಲಿಂಥದ್ದು ಮಾಡ್ರಿ ಅಂತೇಳಿ. ಅದು ಊರಿನ ಮಗ ನಾವ, ಅದಕ್ಕಾಗಿ ಇದೊಂದು ನೀವು ಮಾಡಿಸ್ಬೇಕು. ನಿಮಗೆ ವಿನಂತಿ, ನಾವು ನಮ್ಮ ಸಂಘದ ವತಿಯಿಂದ ವಿನಂತಿ ಮಾಡ್ಕೋತೀವಿ. ಏನಾದರೂ ಅವ್ರ ಮನೆಗೆ ಸಿಗುವಂಥ ಸೌಲಭ್ಯಗಳು ಏನಾದರೂ ಸಿಗ್ತಿದ್ವಪ್ಪ ಅಂದ್ರೆ ಹಳ್ಳಿಯವರು ಮತ್ತು ಅವರು ಮಕ್ಕಳು ಹೆಂಡರು ಬಿಟ್ಟು ಹೋಗ್ಯಾರ, ಅವ್ರ ಮಕ್ಕಳಲ್ಲವು, ಇನ್ನು ನಿಮ್ಮ ಮಕ್ಕಳು, ಊರಿನ ಮಕ್ಕಳು ಹೋಗ್ತಾ ಬರ್ತಾ ನೆದರಿಡುವಂಥದ್ದು, ಕೆಟ್ಟ ದೃಷ್ಟಿ ಬೀರುವುದಲ್ಲ. ಅವು ನಮ್ಮ ಮಕ್ಕಳು ಹ್ಯಾಂಗೆ ಅಂತೇಳಿ ನೀವು ಜೋಪಾನ ಮಾಡ್ತಿರಲ್ಲ, ಆ ಥರ ಅವು ನಿಮ್ಮ ಕೈಯಾಗಿ ಬಿಟ್ಟು ಹೋಗ್ಯಾನ. ಇನ್ನು ಯಾರು ಮತ್ತೊಬ್ರು ಬರೋಂಗಿಲ್ಲ, ಅಣ್ತಂಬ್ರು ನೋಡಲ್ಲ, ಯಾರೂ ಇಲ್ಲ. ಊರಿನವ್ರು ಎಲ್ಲರೂ ಕೂಡಿ ಆ ಮಕ್ಕಳನ್ನ ಎಡಗಣ್ಣ ಬಲಗಣ್ಣ ನೆದರಿಟ್ಟು, ಅವ್ರ ಮನೆಯವ್ರಿಗೆ ನೆದರಿಟ್ಟು ಮುಂದುವರಿಸಿದ್ರೆ ನಿಮ್ಮದು ಹೆಸರ ಮತ್ತು ಊರಿನ ಹೆಸರ, ಅವ ಹುಟ್ಟಿದ್ದು ಸಾರ್ಥಕ. ಇಷ್ಟು ಹೇಳಿ ನಮ್ಮ ಸಂಘದ ವತಿಯಿಂದ ಊರಿನವರಿಗೆ ಎಲ್ಲರಿಗೆ ನಮಸ್ಕಾರ. ನಾನು ಸಿಂದಗಿ ತಾಲೂಕಾ ಮಾಜಿ ಸೈನಿಕರ ಸಂಘದ ಕಾರ್ಯದರ್ಶಿಯಾಗಿ ಸಿದ್ದರಾಮ ಹೊರಕೆರೆ ಮಾತಾಡಿದ್ರಿ.
ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.